ಮರ್ದೆಲ್ಲ ಏನೇನು ಅಡ್ವರ್ಟ್ ಆಗ್ಬಿಟ್ಟೈತೆ ಕಣ. ಮರ್ದ ಸರಿ ಕೈ ಕೊಟ್ಟ ಅಂದ್ಬಿಟ್ಟು ಇನ್ನೊಬ್ಬನ್ಗೆ 50,000 ಹಾಕಿಸ್ಬಿಟ್ಟು ಅವ್ನು ಫೋನೇ ಎತ್ತುತ್ತಿಲ್ಲ, ಅಂಗಡಿ ಹತ್ರ ಕೂತ್ಕೊಂಡು ಹಿಂಗೆ ಏನೇನೋ ಟೆನ್ಷನ್. ಫೋನೇ ಎತ್ತುತ್ತಿಲ್ಲ, ಕೆಂಪೇಗೌಡ ಅಂತ ಒಬ್ಬನ್ಗೆ 50,000 ಹಾಕ್ಬಿಟ್ಟು 4 ದಿನದಲ್ಲಿ ಮಾಡ್ಕೊಡ್ತೀನಿ ಅಂದ. ಈ ಸುರೇಶ್ ಅವ್ರ ಕಡೆಯವ್ರು ಮರ್ದವನು ಅವ್ನು 30,000 ಇಸ್ಕ ಅವ್ನ ಕೈ ಬಿಟ್ಬಿಟ್ಟ. ಇನ್ನೊಬ್ಬ ನಾನ್ ಮಾಡ್ಕೊಡ್ತೀನಿ ಅಂತ 50,000 ಇಸ್ಕ ಫೋನೇ ಎತ್ತುತ್ತಿಲ್ಲ. ಅಂಗಡಿ ಹತ್ರ ಹುಡುಕಿ ಹೋಗಿದ್ದ ವಿಜಯನಗರಕ್ಕೆ. ನಮಸ್ಕಾರ ಎಲ್ಲ ನಗೋ ಮುಗ್ಧ ಮನ್ಸುಗಳಿಗೆ, ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್. ಸಖತ್ತಾಗಿರೋ ಇವತ್ತಿನ ಟ್ರ್ಯಾಪ್ ಬಂದು ನನಗೆ ಮಂಜುರಾಜ ಅರಸ್ ಅನ್ನೋರು ಮೆಸೇಜ್ ಮಾಡಿದರೆ, ತನುಜರಾಜ ಅರಸ್ ಅವ್ರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಸುನಿಲ್ ಅಂತ ಹೇಳಿ. ಇವರು ಮೈಸೂರಿನಲ್ಲಿ ವಿವೇಕಾನಂದ ನಗರ ಅಂತಿದೆಯಂತೆ, ಇಲ್ಲಿ ಮನೆ ಕಟ್ತಾ ಇದ್ದಾರಂತೆ. ಸೊ ಇವ್ರು ಹೆಂಗಾದ್ರೂ ಮಾಡೋದ್ರ ಮೇಲೆ ಒಂದು ಟ್ರ್ಯಾಪ್ ಮಾಡಿ ಕಾಗೆ ಆರಿಸಿ ಅಂತ ಹೇಳಿದ್ದಾರೆ. ಬನ್ನಿ ಇದೀಗ ನಾವು ಕಾಲ್ ಮಾಡುವ ತನುಜ ಅವ್ರಿಗೆ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಬೇರೆಯವರೊಂದಿಗೆ ಮಾತನಾಡುತ್ತಿದ್ದಾರೆ. ನೀವು ಕಾಯಬಹುದು ಅಥವಾ ಪುನಃ ಕರೆ ಮಾಡಿ. ಹಲೋ ಹಲೋ ಹಲೋ, ಯಾರು? ಮೇಡಮ್, ನಾನು ರಾಮೇಗೌಡ ಅಂತ ಮಾತಾಡ್ತಾ ಇರೋದು. ರಾಮೇಗೌಡ್ರ? ಹೌದು. ಹಾ, ಹೇಳಿ ಸರ್. ಇದು ಯಾರು ನೀವು? ಇದು ಮನೆ ಕಟ್ಟಿಸ್ತಾ ಇದ್ರಲ್ಲ, ಅವ್ರ ತಾನೇ ನೀವು ಮಾತಾಡ್ತಾ ಇರೋದು? ಹಾ, ಹೌದು. ನನಗಿಲ್ಲಿ ಐರನ್ ಅಂಗಡಿ ಹುಡುಗ ಕೊಟ್ಟ ನಂಬರು. ಹಾ, ಹೇಳಿ. ಏನು ಹೇಳ್ತೀರಿ ಮೇಡಮ್ ಈಗ ನೀವು ಫೈನಲ್ಲು? 15,000. 18? ನೋಡಿದೀರಾ ಮನೆನ? ನೋಡಿದೆ, ಬಟ್ ಏನು ಅಂತಂದರೆ ಯಾರು ಮೇಡಮ್ ಮೇಸ್ತ್ರಿ ಅದು ಕಟ್ತಾ ಇರೋರು? ಯಾಕೆ ಸರ್? ಹೇಳಿ ಫಸ್ಟು, ನೀವು ಎಷ್ಟು ಇದೇ ಫಸ್ಟ್ನೇ ಮನೆ ಕಟ್ಟಿಸ್ತಾ ಇರೋದ ನೀವು? ಏನಕ್ಕೆ? ಸ್ಕ್ವೇರ್ ಫೀಟ್ ಲೆಕ್ಕ ಕೊಟ್ಟು ಕೆಲಸ ಮಾಡಿಸ್ತೀರಾ ಅಥವಾ ನೀವೇ ಕಟ್ಟಿಸ್ತಾ ಇರೋದು ಮನೆನ? ಅಲ್ಲ, ನಿಮ್ಗೆ ಏನ್ ಬೇಕಿತ್ತು ಹೇಳಿ. ನಿಮ್ಗೆ ಮನೆ ಬಾಡಿಗೆಗ ಏನ್ ಕೇಳ್ತಿದ್ದೀರಾ ಅಂತ ಗೊತ್ತಾಯ್ತಿಲ್ಲ. ಈಗ ನೀವು ಸೇಲ್ಗೂ ಇಟ್ಬಿಟ್ಟಿದ್ದೀರಾ ಹಂಗಾರೆ? ಇಲ್ಲ. ಮತ್ತೆ ಬಾಡಿಗೆಗ ಏನಕ್ಕೆ ಅಂತ? ಅಲ್ಲ, ನೀವ್ ಏನ್ ಕೇಳ್ತಿದ್ದೀರಾ ಅಂತ ಗೊತ್ತಿಲ್ಲ. ಮನೆ ಬಾಡಿಗೆ ಕೇಳ್ತಿದ್ದೀರಾ ಅಥವಾ ಕಟ್ಸಕ್ ಕೇಳ್ತಿದ್ದೀರಾ, ಏನ್ ಕೇಳ್ತಿದ್ದೀರಾ ಅಂತ ಗೊತ್ತಿಲ್ಲ. ಈಗ ಮನೆ ಸೇಲ್ಗಿರೋದ ಬಾಡಿಗೆಗಿರೋದ ಕರೆಕ್ಟಾಗಿ ಹೇಳಿ? ಬಾಡಿಗೆಗಿರೋದು. ಸೇಲ್ಗೆ ಅಂತ ಯಾರು ಹೇಳಿದ್ರು ನಿಮ್ಗೆ? ಒಂದು 4-5 ಜನ ಬ್ರೋಕರ್ಗಳು ಹಂಗೆ ಮಾತಾಡ್ಕೊಂಡು ಓಡಾಡ್ತಾವ್ರೆ. ಯಾರು ಮೇಸ್ತ್ರಿ ಕೆಲಸ ಮಾಡ್ತಿರೋದು? ಕೆಲ್ಸ ಇವರು ಸುರೇಶ್ ಅವರು ಅಂತ ನಿತ್ಯಾನಂದ ಚೌಟ್ರಿ. ಹಾಂ. ಪರಿಚಯ ಇರೋರ ನಿಮಗೆ ಅವರು? ಹಾ, ಹೌದೌದು. ನೀವು ಅಲ್ಲೇ ಇರ್ತೀರಾ ಅಥವಾ ನೀವು ಓನರ್ ಬೇರೆ ಕಡೆ ಇರ್ತೀರಾ ಮೇಡಮ್? ಇಲ್ಲ, ನಾವಿಲ್ಲೇ ಇರೋದು ಸರ್. ಮೇಲ್ಗಡೆ ನಾವಿರ್ತೀವಿ, ಕೆಳಗಡೆ ಬಾಡಿಗೆ ಕೊಡ್ತೀವಿ. ಏನಕ್ಕೆ ಸರ್? ಯಾವ ಫೇಸು ಮೇಡಮ್ ಬರೋದು ಡೋರು? ಸೂರ್ಯ ಊಟ ದಿಕ್ಕಿಗೆ. ಓಕೆ. ಬಂದು ನೋಡಿ ಸರ್, ನೀವೇನೆ ಮನೇನ ಬಂದು ನೋಡಿದೆ ನಾನು. ಬಟ್ ಏನು ಅಂತಂದರೆ ಅದು ಯಾರೋ ಮೇಸ್ತ್ರಿ ನಿಮಗೆ ಏನೋ ಇದು ಮಾಡ್ತಾವ್ರೆ ಅಂತ ಅನಿಸುತ್ತೆ. ಮೇಯ್ನು ಮೇಡಮ್ ಏನಂತಂದರೆ, ನಮ್ಮದು 3 ಮನೆ ಐತೆ ಮಂಡ್ಯದಲ್ಲಿ. ನಿಮ್ಗೆ ಹೆಂಗೆ ಹೇಳ್ಬೇಕು ಏನೋ ಗೊತ್ತಾಯ್ತಾ ಇಲ್ಲ. ಒಟ್ಟು ನೀವು ಬೇರೆ ಅಲ್ಲೇ ಇರಬೇಕು ಅಂತೀರಿ. ಮೇಯ್ನು ಮನೆಗೆ ನೀವು ದೊಡ್ಡ ಬಾಗಿಲು, ಕಿಟಕಿ ಮತ್ತು ಗ್ರಾನೈಟು, ನಲ್ಲಿ, ಲೈಟು ಅದೆಲ್ಲ ಮೇಡಮ್ ಮುಖ್ಯ. ಮನೆಗೆ ಏನು ಹಾಕ್ಬೇಕು ಅದನ್ನೇ ಹಾಕಿಲ್ಲ ಅವನು. ಏನ್ ಹಾಕಿಲ್ಲ ಅಂದರೆ ನಿಮ್ಗೆ ಹೆಂಗೆ ಹೇಳೋದು ಅಂತ ಅರ್ಥ ಆಯ್ತಾ ಇಲ್ಲ. ನೀವು ಅದೇನ್ ಡೈರೆಕ್ಟ್ ಆಗಿ ಹೇಳಿ, ಏನು ಅಂತಾನೆ ಸರಿಯಾಗಿ ನೀವು ಹೇಳ್ತಿಲ್ಲ. ಒಂಥರ ಏನೋ ಹಿಡ್ದು ಮಾತಾಡ್ದಂಗೆ ಹೇಳ್ತಿದ್ದೀರಾ. ಅದೇನು ಹೇಳ್ಬೇಕು ಅನ್ಕೊಂಡಿದ್ದೀರಾ ಹೇಳ್ಬಿಡಿ ಸರ್. ಒಂದು ಡೈರೆಕ್ಟ್ ಆಗಿ ಅಂತಂದರೆ ಎದುರುಗಡೆ ಆಗಿದ್ರೆ ಹೇಳ್ಬಿಡುವೆ ನಾನು. ಪಾಪ ನಿಮಗೆ ಅದೇನು ಹೇಳ್ಬೇಕು ಅನ್ಕೊಂಡಿದ್ದೀರಾ ಹೇಳ್ಬಿಡಿ. ನಮ್ಗೆ ಏನ್ ಹೇಳಕ್ ಹಿಂಗ್ ಮಾಡೋರೆ ಅನ್ಸುತ್ತಿರುತ್ತೆ. ನೀವೇನು ಉದ್ದೇಶಕ್ಕೆ ಮಾಡಿದ್ರಿ ಹೇಳ್ಬಿಡಿ. ಹೇಳ್ತೀನಿ. ಈಗ ಸುಮಾರು ಆಲ್ರೆಡಿ ಒಂದು 40-50 ಲಕ್ಷ ಖರ್ಚು ಮಾಡಿದ್ದೀರ ಅನಿಸುತ್ತೆ. ಬಟ್ ನಿಮಗೆ ತಲೆಗೆ ಬರಲಿಲ್ವಾ ಇದು ಅಂತ? ಏನು ಅಂತ ನೀವು ಹೇಳ್ದೇನೆ ಇದ್ರೆ ನಾವ್ ಏನ್ ಹೇಳ್ತಿದ್ದೀರಾ ಅಂತಲೇ ಅರ್ಥ ಆಯ್ತಿಲ್ಲ. ನೀವು ವೆಜ್ಜಾ ನಾನ್ ವೆಜ್ಜಾ ಮೇಡಮ್ ನೀವು? ನಾವು ವೆಜ್ಜು. ನಿಮ್ಮ ಮನೆಯವ್ರು ಏನು ಕೆಲಸ ಮಾಡೋದು ಮೇಡಮ್? ಸರ್, ನೀವ್ ಏನ್ ಹೇಳಕ್ ಮಾಡಿದ್ದೀರಾ? ಏನೇನೋ ಕೇಳ್ತಿದ್ದೀರಾ ಬಿಡಿ, ನಂಗೆ ಟೈಮ್ ಇಲ್ಲ. ಮತ್ತೆ ಮಾಡೋದು ನೋಡಿ. ಮತ್ತೆ ಎಷ್ಟೇ ಸಲ ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡ್ತಾಯಿಲ್ಲ. ಅವ್ರ ನಂಬರ್ ಯಾರು ಕೊಟ್ಟರು ಅವ್ರಿಗೆ ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲ್ ಹಾಕ್ಸೋಣ ಬನ್ನಿ. ಹಲೋ, ಯಾರು? RJ ಸುನಿಲ್ ಅಂತ ಈ ಕಡೆಯಿಂದ. ನಮಸ್ತೆ ಸರ್, ಹೇಳಿ ಸರ್. ಎಲ್ಲಿಂದ ಮೆಸೇಜ್ ಮಾಡ್ತಿರೋದು ನೀವು? ಸರ್, ನಾನು ಶಕ್ತಿನಗರ. ಯಾರ ನಂಬರ್ ಕಳಿಸಿದ್ರಿ? ಸರ್, ನಮ್ಮ ಅಕ್ಕನ ನಂಬರ್. ಸರಿ, ನಿಮ್ಮ ಅಕ್ಕವ್ರಿಗೆ ಈಗ ಕಾನ್ಫರೆನ್ಸ್ ಕಾಲ್ ಹಾಕ್ತೀರಾ? ಹಾಂ ಸರ್, ಹಾಕ್ತೀನಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹಲೋ. ಹಾ, ಹೇಳು ಮಂಜು. ಏನ್ ಬಿಸಿ ಬಿಡಾಯ್ತಲ್ಲ ಅವರಿಂದ. ಇದೇನು ಮರ್ದೆಲ್ಲ ಏನೇನು ಅಡ್ವರ್ಟ್ ಆಗ್ಬಿಟ್ಟೈತೆ ಕಣ. ಮರ್ದ ಸರಿ ಕೈ ಕೊಟ್ಟ ಅಂದ್ಬಿಟ್ಟು ಇನ್ನೊಬ್ಬನ್ಗೆ 50,000 ಹಾಕಿಸ್ಬಿಟ್ಟು ಅವ್ನು ಫೋನೇ ಎತ್ತುತ್ತಿಲ್ಲ, ಅಂಗಡಿ ಹತ್ರ ಕೂತ್ಕೊಂಡು ಹಿಂಗೆ ಏನೇನೋ ಟೆನ್ಷನ್. ಫೋನೇ ಎತ್ತುತ್ತಿಲ್ಲ, ಕೆಂಪೇಗೌಡ ಅಂತ ಒಬ್ಬನ್ಗೆ 50,000 ಹಾಕ್ಬಿಟ್ಟು 4 ದಿನದಲ್ಲಿ ಮಾಡ್ಕೊಡ್ತೀನಿ ಅಂದ.
ಈ ಸುರೇಶ್ ಅವ್ರ ಕಡೆಯವ್ರು ಮರ್ದವನು ಅವ್ನು 30,000 ಇಸ್ಕ ಅವ್ನ ಕೈ ಬಿಟ್ಬಿಟ್ಟು ಇನ್ನೊಬ್ಬ ನಾನ್ ಮಾಡ್ಕೊಡ್ತೀನಿ ಅಂತ 50,000 ಇಸ್ಕ ಫೋನೇ ಎತ್ತುತ್ತಿಲ್ಲ. ಅಂಗಡಿ ಹತ್ರ ಹುಡುಕಿ ಹೋಗಿದ್ದ ವಿಜಯನಗರಕ್ಕೆ. ಹಂಗೆ ಇನ್ನೊಬ್ಬರು ಏನೇನೋ ಹಿಂಗೆ ಮರ್ಗಡಿಸಿದವ್ರು ಅವ್ರದ್ದು ಹಿಂಗೆ ಏನೇನೋ ಜವಾಬ್ದಾರಿ ಟೆನ್ಷನ್ಗಳು ಅದಕ್ಕೆ ಯಾರಿಗೂ ಫೋನ್ ಮಾಡೋದು ಅಂತ. ಇನ್ನೇನೋ ಸಮಾಚಾರ ಮಂಜು? ಹಲೋ, ಯಾಕೋ ಕೇಳಿಸ್ತಾನೆ ಇಲ್ಲ. ಹಲೋ, ನಾನೇ ಕಟ್ ಮಾಡಿದ್ದೀನಿ, ಮತ್ತೆ ನಾನೇ ಮಾಡ್ತೀನಿ ಈಗ. ಹಲೋ, ಇದೇನು ಮೇಡಮ್ ನೀವು ಹಿಂಗೆ ಫೋನ್ ಕಟ್ ಮಾಡ್ತೀರಲ್ಲ ನೀವು, ಯಾಕೆ ಏನಾಯ್ತು? ಸರ್ ನೀವು ಅದೇನು ಅಂತಾನೆ ಹೇಳ್ತಿಲ್ಲ. ಅದೇನು ಹೇಳಿ ಸುಮ್ನೆ ಏನು ಹೇಳೋದೇ ಇಲ್ಲ, ಸುಮ್ನೆ ಫೋನ್ ಮಾಡಿದ್ರೆ. ಹೇಳಕ್ ಬರ್ತಿದ್ದಂಗೆ ನೀವು ಕಟ್ ಮಾಡಿದ್ರೆ ಯಾರು ತಾವು ಹೇಳಿ ನಾನು? ಅಲ್ಲ ಅದೇನು ಅಂತ ಹೇಳಿ, ಹೇಳ್ದೇನೆ ಸುಮ್ನೆ ಫೋನ್ ಮಾಡೋದು. ಏನು ಅಂತಾನೆ ಹೇಳಲ್ಲ, ಏನು ಹೇಳ್ದೇನೆ ಸುಮ್ ಫೋನ್ ಮಾಡಿದ್ರೆ. ಸುಮ್ ಮಾಡ್ದ ನಾನು ಹಂಗಾರೆ? ಸುಮ್ ನೀವು ಮನೆ ಕಟ್ತಿರೋದು ಹೇಳದ್ನ? ಸರಿ ಬಿಡಿ. ಅದೇನು ಹೇಳ್ತಿದ್ದೀರಾ ಅದು ಡೈರೆಕ್ಟ್ ಆಗಿ ಹೇಳಿ ಸರ್. ಅದೇನು ಇಂಡೈರೆಕ್ಟ್ ಆಗಿ ಸುಮ್ನೆ ಒಂದ್ ಏನು ಅಂತಾನೆ ಹೇಳಲ್ಲ, ಸುಮ್ನೆ ಮನೆ ಕಟ್ಟೋರ್ ಕಷ್ಟ ನಂಗೆ ಚೆನ್ನಾಗಿ ಗೊತ್ತು ಮೇಡಮ್. ಒಂದ್ ಕಡೆ ಗಾರೆ ಕೆಲಸದವ್ರು ಹೊಟ್ಟೆ ಉರ್ಸ್ಕೊಂಡ್ರೆ, ಇನ್ನೊಂದ್ ಕಡೆ ಮರ್ಗೆಲ್ಸದವ್ರು, ಇನ್ನೊಂದ್ ಕಡೆ ಎಲೆಕ್ಟ್ರಿಷಿಯನ್, ಅವೆಲ್ಲ ಅದು ಎಲ್ಲ ಮನೇಲೂ ಇದ್ದೇ ಇರುತ್ತೆ ಸರ್. ಅದ್ ಮಾಮೂಲಿ. ಅದು ಎಲ್ಲ ಮನೆ ಕಟ್ಟೋರ್ಗೆ ಎಲ್ಲ ತರನು ಒಂದೇನೋ ಪ್ರಾಬ್ಲಮ್ ಬಂದೇ ಬರ್ತದೆ. ಕರೆಕ್ಟು. ಬಟ್ ನೀವು ಎಂಥ ಪರಿಸ್ಥಿತಿ ಸಿಗಾಕೊಂಡಿದ್ದೀರಾ ಅಂತಲೂ ನಂಗೆ ಚೆನ್ನಾಗಿ ಗೊತ್ತು. ಬಟ್ ಏನಂತಂದರೆ ಮನೆ ಕಟ್ಸಕ್ಕೆ ಹೋಗ್ಬಾರ್ದು ಮೇಡಮ್. ಇವತ್ತಿನ ಸಿಚುವೇಶನಲ್ಲಿ 5 ವರ್ಷ ನಮ್ಮದು ಲೈಫ್ ಟೈಮೇ ಕಮ್ಮಿ ಆಗ್ಬಿಡ್ತದಂತೆ ಟೆನ್ಷನ್ಗೆ. ಏನು ಮಾಡೋಕ್ಕಾಗಲ್ಲ ಸರ್. ಮನೆ ಕಟ್ಟ ಮಾಡು, ಮದುವೆ ಮಾಡಿ ನೋಡುವಂತ ಎಲ್ಲ ಕಷ್ಟಗಳಿದ್ದೇ ಇರ್ತವೆ ಮನೆ ಕಟ್ಟೋರ್ಗೆ, ಮದುವೆ ಮಾಡೋರ್ಗೆ. ಬೇಕಾದ್ರೆ ಇವತ್ತಿನ ದಿವಸ 2 ಮದುವೆ ಮಾಡ್ಬಿಡ್ಬೋದು, 1 ಮನೆ ಕಟ್ಟಕ್ಕೆ ಹಾಕಿಲ್ಲ. ಹೌದು, ಅದು ಕಟ್ಟಿರೋರ್ಗೆ ಗೊತ್ತಿರುತ್ತೆ ಕಷ್ಟಗಳು. ಬಟ್ ನೀವು ಎಲ್ಲ ಕರೆಕ್ಟಾಗಿ ಮಾಡಿದ್ರೆ ಮೇಡಮ್. ಈಗ ಡೋರ್ ಆಗಿರ್ಬೋದು, ಕಿಟಕಿ ಆಗಿರ್ಬೋದು, ಲೈಟ್ಸು, ಫ್ಯಾನು, ರೂಮು, ಅಡುಗೆ ಮನೆ ಎಲ್ಲ ಪಕ್ಕ ಪ್ಲ್ಯಾನ್ ಆಗಿದ್ರೆ ಇದನ್ನು ಯಾಕೆ ಮಿಸ್ ಮಾಡಿದ್ರಿ ಅಂತ ನನಗೆ ಗೊತ್ತಾಯ್ತು. ಅದೇ ಏನು ಅಂತ ಹೇಳ್ತಿಲ್ಲ ಸರ್. ಇದನ್ನ ಮಿಸ್ ಮಾಡಿದ್ರಿ ಅಂದ್ರೆ ಏನ್ ಮಿಸ್ ಮಾಡಿದೀವಿ ಹೇಳಿ ಸರ್? ಅದೇ ನೀವು ಇದನ್ನ ಹೆಂಗ್ ತಗೋತೀರಾ ಅಂತಾನೆ ನನಗೆ ಗೊತ್ತಿಲ್ಲ. ಪಾಸಿಟಿವ್ ಆಗಿ ತಗೋತೀರಾ, ನೆಗೆಟಿವ್ ಆಗಿ ಅಂತ, ಅದೇ ನನಗೆ ಇದಾಯ್ತು ಸರ್. ಹೇಳಿ ಸರ್, ನಾನು ಹೆಂಗ್ ತಗೋತೀನೋ ಅದ್ ನನ್ಗೆ ಹೆಂಗ್ ಅನ್ಸುತ್ತೆ ಹಂಗ್ ತಗೋತೀನಿ. ಹೇಳಿ ಸರ್, ಹೆಂಗ್ ಅದೇನು ಹೇಳಿ ಸರ್. ನೀವೇನ್ ಜ್ಯೋತಿಷ್ಯದವ್ರ ಹಂಗಾದ್ರೆ? ಒನ್ ಟೈಪ್ ಹಂಗೇನೆ ನಾನು. ಬಟ್ ನಾನು ಹೇಳ್ತಿದ್ದೀನಿ ಮೇಡಮ್, ನೀವು ನಾನು ಹೇಳೋ ಒಂದು ಕೆಲಸ ಮಾಡಿದ್ರೆ ನಿಮ್ಮ ಮನೆ ಕೆಲಸ ಎಷ್ಟು ಬೇಗ ಕಂಪ್ಲೀಟ್ ಆಯ್ತದೆ ಅಂದರೆ ಸೋಪಲ್ಲಿ ಕೈ ತೊಳ್ಕೊಂಡಂಗೆ ಆಯ್ತದ ಕೆಲಸ. ಅದೇನು ಹೇಳಿ ಸರ್ ಹಂಗಾದ್ರೆ ಹೇಳಿ. ಬಟ್ ನೀವು ಯಾಕೆ ಮಾಡಿಲ್ಲ ಅಂತ ನನಗೆ ಗೊತ್ತಾಯ್ತಾ ಇಲ್ಲ. ಇದು ಏನ್ ಅಂತಾನೆ ಹೇಳ್ತಿಲ್ವಲ್ಲ ನೀವು, ಒಗ್ಟೋಗ್ದಾಗ ಮಾತಾಡಿದ್ರೆ. ಹಂಗಲ್ಲ ಮೇಡಮ್, ನೀವು ತೊಂದರೆ ಅನುಭವಿಸ್ತಾ ಇರೋದು, ದುಡ್ಡು ಕೊಟ್ಬಿಟ್ಟು ಸಿಕ್ಕಾಕೊಂಡಿರೋದು ಸರಿನಾ ತಪ್ಪ? ಅದೇನೋ ಒಂದು ಬಿಟ್ಟಿದ್ದೀರಾ ಅಂದ್ರಲ್ಲ, ಅದೇನು ಹೇಳಿ. ಅದೇನಂದರೆ ನಿಮಗೆ ಇಲ್ಲಿ ಮೈಸೂರಲ್ವಾ ನೀವು? ಸಿಟಿಲಿ ಮೇಡಮ್ ಏನಂತಂದರೆ ಈ ಕೆಲವೊಂದು ಕಡೆ ಈ ರೋಡ್ ಸೈಡು ಈ ಸಿಮೆಂಟಲ್ಲಿ ಮಡಕೆಗಳು ಅದು ಇದು ಎಲ್ಲ ಮಾಡ್ತಿರ್ತಾರೆ, ಸೈಡಲ್ಲಿ ಹಾಕೊಂಡಿರ್ತಾರೆ ಗೊತ್ತಾ? ಅಲ್ಲಿಗೆ ಹೋಗ್ಬಿಟ್ಟು ನೀವು ಒಂದು ದೃಷ್ಟಿಗೊಂಬೆ ತಂದು ಹಾಕಿ ಫಸ್ಟು ಬಿಲ್ಡಿಂಗ್ ಮೇಲೆ. ಸರಿ, ಹಾಕೋಣ ಬಿಡಿ ಸರ್ ನಿಮ್ಮ ಸಜೆಷನ್ ಪ್ರಕಾರ. ಜನಗಳ ಕಣ್ಣು ಸರಿ ಇಲ್ಲ ಮೇಡಮ್. ಸರಿ ಇರುತ್ತೆ, ಕೆಟ್ಟ ಕಣ್ಣು ಒಳ್ಳೆ ಕಣ್ಣು ಎಲ್ಲ ಇರುತ್ತೆ ಹೌದು. ಮನೆಗೆ. ಇದೇನಿದು ಒಳ್ಳೇದು ಹೇಳಕ್ ಬಂದವ್ರಿಗೆ ಹೆಂಗ್ ಮಾತಾಡ್ತಾರಲ್ಲ ಅವರು? ನಮ್ಮನೆಯವ್ರು ಅದು ಯಾರೋ ಗೊತ್ತೇ ಇಲ್ಲ ಮಾತಾಡ್ತಿದ್ಯಲ್ಲ ಅಂತ ಕಟ್ ಮಾಡುವಂದ್ರು. ಯಾರೋ ಅಂತ ಅಂದ್ರೆ ಏನ್ ನಿಮ್ಗೇನು ಕೇಡ್ ಬಯಸ್ಬಿಟ್ನ ನಾನು? ಏನಾದ್ರು ಕೆಟ್ಟದೇನಾದ್ರು ಹೇಳದ್ನ ನಾನು? ಸರ್ ಅದು ಯಾರು ಅಂತಲೇ ನೀವು ಗೊತ್ತಿಲ್ವಲ್ಲ ಸರ್. ಬನ್ನಿ ಸರ್ ಮನೆಗೆ, ಅದು ಯಾರು ನೋಡ್ತೀನಿ ನಿಮ್ನ, ಅದು ಯಾರು ಅಂತಲೇ ಗೊತ್ತಿಲ್ಲ. ಈಗಲೇ ಬಂದ್ಬಿಡ್ಲಾ? ಬನ್ನಿ, ಅದು ಯಾರು ನೋಡ್ತೀನಿ. ಅಲ್ಲಿಂದಾನೇ ನೋಡ್ಬೋದು ನನ್ನ ನೀವು ಬೇಕಾರೆ. ಇಲ್ಲಿಂದಾನೆ? ಹೌದು ಸರ್ ಅದು ಯಾರು ಅಂತಲೇ ನಂಗೆ ಗೊತ್ತಿಲ್ಲ. ಸುಮ್ನೆ ಏನೋ ಮಾತಾಡ್ತಿದ್ದೀರಾ, ನಾನು ಕೇಳಿಸ್ಕೊತಿದ್ದೀನಿ. ಅದು ಯಾರು ಬಂದು ಎದುರು ಮಾತಾಡಿ ಸರ್. ಸುಮ್ನೆ ಎದುರುಗಡೆ ಆಗಲ್ಲ ಆಕ್ಚುಲಿ. ತನುಜ್ ಅವರು ಕಟ್ ಮಾಡಿಬಿಟ್ರು, ಹೇಳ್ಬಿಡೋದ. ಸದ್ಯಕ್ಕೆ ನಂಬರ್ ಯಾರು ಕೊಟ್ಟರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕಿ ಹೇಳ್ಸೋಣ ಬನ್ನಿ. ಹೇಳಿ ಸರ್. ಮತ್ತೆ ಕಾನ್ಫರೆನ್ಸ್ ಹಾಕಿ ಸರ್, ಹೇಳ್ಬೋಣ ಈಗ. ಓಕೆ ಸರ್. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ. ಹಲೋ. ಹಲೋ, ಹೇಳು ಮಂಜು. ಯಾವ ಗುರುಪೇಶ? ಅದೇ ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ. ಫೆಬ್ರವರಿಗೆ ಮಾಡ್ಬೇಕು ಅನ್ಕೋತಿದೀವಿ, ಆದ್ರೆ ಮೇನ್ ಡೋರ್ ಆಗಿಲ್ಲ. ಸರಿ ಒಂದ್ಸೂರು ಕೈ ಕೊಟ್ಬಿಟ್ಟು ಅದಕ್ಕೆ ಇನ್ನು ಡೋರ್ ಫಿಕ್ಸ್ ಆದ್ಮೇಲೆ ಡೇಟ್ ಫಿಕ್ಸ್ ಮಾಡೋಣ ಅನ್ಕೊಂಡಿದ್ದೀನಿ. ನನ್ನ ಹತ್ರ ಮಾರ್ಚ್ ಏಪ್ರಿಲ್ಗೆ ಅಂದ್ರಿ ಮತ್ತೆ? ಹಲೋ, ಯಾರು? ನಾನೇನೆ ಇಷ್ಟೊತ್ತಂಗೆ ಮಾತಾಡೋದಲ್ಲ ಅವನೇ. ಯಾರು? ನಾನೇ ದೃಷ್ಟಿಗೊಂಬೆ. ಯಾರು? ಅನಿನಾ? ಅನಿಯಲ್ಲ ಆಂಟಿ ಮಾತಾಡೋದು, RJ ಸುನಿಲ್ ಅಂತ. ಸುಳ್ಳು. RJ ಸುನಿಲ್ ನನ್ಗೆ ಯಾಕೆ ಮಾಡ್ತಾರೆ? ಯಾರು ಕೊಟ್ರು ನಂಬರ್ನ? ಅಲ್ಲೇ ಈಗ ನಿಮ್ ಕಾನ್ಫರೆನ್ಸ್ ಹಾಕಿಲ್ವ, ಅವರೇ ಕೊಟ್ಟಿರೋದು. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ನಾನು ಯಾರ್ಯಾರಿಗೋ ಕಾಗೆ ಅಂತ ನೋಡಿದ್ದೆ ಸರ್. ನನಗೆ
ಅಯ್ಯೋ ನಾನು ಇದು ಯಾರಿವ್ನು ಹಿಂಗೆ ಯಾರೋ ಬ್ರೋಕರ್ ಯಾರೋ ಹಿಂಗೆ ಆಡ್ತಾವನೆ ಅಂದ್ಬಿಟ್ಟು ನಾನು ಬ್ರೋಕರ್ ಏನೋ ಅಂತ ತಿಳ್ಕೊಂಡು ಹೆಂಗಪ್ಪ ಯಾರಪ್ಪ ಇವನು ಅಂದ್ಬಿಟ್ಟು ಎದುರಿಗೆ ಬರ್ರಿ ಬನ್ನಿ ಅಂತ ಅಂದಿದ್ದು. ವೆಲ್ ಸಖತ್ತಾಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ ಮುಂದಿನ ಬೊಂಬಡಾಗಿರೋ ಎಪಿಸೋಡೆಲ್ಲ ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗನಗತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ ಆರ್ ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil. Prank calls.